ಬೇಡಕಿಹಾಳದ ವೀರಾಚಾರ್ಯ ಸೌಹಾರ್ದಗೆ 96,03,000 ರೂಪಾಯಿ ಲಾಭ. ವಾರ್ಷಿಕ ಸಭೆಯಲ್ಲಿ ಬಾಳಾಸಾಹೇಬ ಪಾಟೀಲರಿಂದ ಮಾಹಿತಿ. ನಿಪ್ಪಾಣಿ, ಮಿತ ಖರ್ಚು, ಪಾರದರ್ಶಕ ಆಡಳಿತ, ಗ್ರಾಹಕರಿಗೆ ಸಕಾಲಕ್ಕೆ ಸೇವೆ ಒದಗಿಸುವುದರೊಂದಿಗೆ ನಿರಂತರ ಸಂಸ್ಥೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಿದ್ದರಿಂದ ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳ ಗ್ರಾಮದ ಶ್ರೀ ವೀರಾಚಾರ್ಯ ಅಲ್ಪಸಂಖ್ಯಾತರ ಸೌಹಾರ್ದ ವಿವಿಧ ಉದ್ದೇಶಗಳ ಸಹಕಾರಿ ಸಂಘಕ್ಕೆ ಕಳೆದ ಆರ್ಥಿಕ ವರ್ಷದಲ್ಲಿ 96,03,000 ರೂಪಾಯಿ ಲಾಭ ಬಂದಿರುವುದಾಗಿ ಸಂಸ್ಥೆಯ ಸಂಸ್ಥಾಪಕ ಬಾಳಾಸಾಹೇಬ ಪಾಟೀಲ್ ತಿಳಿಸಿದರು. ಗ್ರಾಮದ ಜೈನ್ ಬಸದಿಯ ಸಭಾಭವನದಲ್ಲಿ ನಡೆದ 24ನೇ ವಾರ್ಷಿಕ ಸಭೆಯಲ್ಲಿ ಅವರು ಮಾತನಾಡಿದರು. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಂಘದ ಅಧ್ಯಕ್ಷ ಮಹಾವೀರ ನೀಲಜಿಗಿ ಹಾಗೂ ಹಾವೇರಿಯ ಡ್ರಗ್ ಇನ್ಸ್ಪೆಕ್ಟರ್ ಪ್ರಮೋದ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಆರಂಭದಲ್ಲಿ ನಿರ್ದೇಶಕ ಸಂಜೀವ್ ಅಲಗುರೆ ಹಾಗೂ ನಿರ್ದೇಶಕ ಮಂಡಳಿಯಿಂದ ಶ್ರದ್ಧಾಂಜಲಿ ಸಭೆ, ತದನಂತರ ವೇದಿಕೆಯಲ್ಲಿಯ ಗಣ್ಯರಿಂದ ದೀಪ ಪ್ರಜ್ವಲನೆ ನಡೆಯಿತು. ವಾರ್ಷಿಕ ಸಭೆಯಲ್ಲಿ ಪ್ರತಿಭಾಮ್ಯ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿಯ ಗಣ್ಯರಿಗೆ ಶಾಲು ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ಸಂಸ್ಥೆ ಉಪಾಧ್ಯಕ್ಷ ಅಜಿತ್ ಪಾಟೀಲ್ರಿಂದ ವರದಿ ವಾಚನ ಮತ್ತು ಮುಖ್ಯ ವ್ಯವಸ್ಥಾಪಕ ಪ್ರವೀಣ್ ಪಾಟೀಲ್ ಲಾವಣಿ ಅಂದಾಜು ಪತ್ರಿಕೆ ಹಾಗೂ ಸಭೆಯ ಮುಂದಿನ ವಿಷಯಗಳನ್ನು ಪ್ರಸ್ತಾಪಿಸಿ ಸದಸ್ಯರಿಂದ ಮಂಜೂರಿ ಪಡೆದರು. ಇದೇ ವೇಳೆ ಸಂಸ್ಥೆ ಸಂಸ್ಥಾಪಕ ಬಾಲಾಸಾಹೇಬ ಪಾಟೀಲರು ಸಂಘದ ದಾಂಪತ್ಯ ಸ್ಥಿತಿ ವಿವರಿಸಿದರು. ಸಂಘವು ಕಳೆದ ಆರ್ಥಿಕ ವರ್ಷದಲ್ಲಿ 896 ಸದಸ್ಯರು ಹೊಂದಿದ್ದು 32,01,000 ರೂಪಾಯಿ ಷೇರ್ ಬಂಡವಾಳ, 5,46,00,000 ರೂಪಾಯಿ ನಿಧಿ, 32,25,00,000 ರೂಪಾಯಿ ಠೇವು ಸಂಗ್ರಹಿಸಿದ್ದು, ಸಂಸ್ಥೆಯ ಸದಸ್ಯರಿಗೆ 21,86,00,000 ರೂಪಾಯಿ ಸಾಲ ವಿತರಿಸಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಕಳೆದ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಗೆ 96,03,000 ರೂಪಾಯಿ ಲಾಭ ಬಂದಿರುವುದಾಗಿ ತಿಳಿಸಿದರು. ಯಶಸ್ವಿಯಾಗಿ ನಡೆಸಿಕೊಂಡು ಬಂದದ್ದಕ್ಕಾಗಿ ಅಧ್ಯಕ್ಷರಿಗೆ, ಸಂಸ್ಥಾಪಕರಿಗೆ, ಆಡಳಿತ ಮಂಡಳಿಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳಕ್ಕೆ ಇಚ್ಛಪಡ್ತೀವಿ. ಒಂದು ಗ್ರಾಮೀಣ ಮಟ್ಟ ಇರಬಹುದು, ನಗರ ಮಟ್ಟ ಇರಬಹುದು, ಯಾವುದಾದ್ರೂ ಒಂದು ಅಭಿವೃದ್ಧಿ ಹೊಂದಬೇಕಾದ್ರೆ ಅಲ್ಲಿ ಸಹಕಾರ ಕ್ಷೇತ್ರ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಎಲ್ಲಿ ಸಹಕಾರ ಬೆಳವಣಿಗೆ ಆಗುತ್ತದೆಯೋ ಅಲ್ಲಿ ಕೃಷಿ ಅಭಿವೃದ್ಧಿ ಇರಬಹುದು, ಹೈನುಗಾರಿಕೆ ಅಭಿವೃದ್ಧಿ ಇರಬಹುದು, ಅಥವಾ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಯಾವುದಾದ್ರೂ ಅಭಿವೃದ್ಧಿ ಹೊಂದಬೇಕಾದ್ರೆ ಅಲ್ಲಿ ಸಹಕಾರಿ ಸಂಘಗಳ ಮಹತ್ವ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಆ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಈ ಒಂದು ವೀರಾಚಾರ್ಯ ಅಲ್ಪಸಂಖ್ಯಾತರ ಸೌಹಾರ್ದ ಸಹಕಾರಿಯು ಈ ಒಂದು ಗಡಿಕೆ ಭಾಗದಲ್ಲಿ ಸುಮಾರು 24 ವರ್ಷದಲ್ಲಿ 34 ಕೋಟಿಗೂ ಹೆಚ್ಚು ಠೇವು ಸಂಗ್ರಹಿಸುವ ಮೂಲಕ 28 ಕೋಟಿ 21 ಕೋಟಿಗೂ ಹೆಚ್ಚು ಸಾಲ ವಿತರಿಸುವ ಮುಖಾಂತರ 23/2026ಕ್ಕೆ ಇಫ್ಕೋ ಕಂಪನಿ ಡೈಲಿ ಶೇರ್ ಜವಾಹರ್ ಶೇಖರ್ ಸಹಕಾರಿ ಸಂಪರ್ಕ ಹುಬ್ಬಳ್ಳಿ, ದ ಬಿಡಿಸಿಸಿ ಬ್ಯಾಂಕ್ ಈ ಬೆಳಗಾವಿ ಶೇರ್ ಹಾಗೂ ಎನ್ಎಸ್ಸಿಸಿ ಪತ್ರ ಇವುಗಳಲ್ಲಿ ಒಟ್ಟು ರೂಪಾಯಿ 42,000 ರೂಪಾಯಿ ಮಾಡಲಾಗಿದೆ. ಸಾಲಗಳು ಸದಸ್ಯರು ಹಾಗೂ ಸದಸ್ಯರ ಆರ್ಥಿಕ ಪ್ರಗತಿಗಾಗಿ ಸರ್ಕಾರಿಯು ಸದರಿ ವರ್ಷದಲ್ಲಿ ಸದಸ್ಯ ಸಾಲ, ಆಧುನಿಕ ಸಾಲ, ವಾಹನ ಖರೀದಿಗಾಗಿ, ನೀರಾವರಿ ಯೋಜನೆಗಾಗಿ ಹಾಗೂ ಕಟ್ಟಡ ನಿರ್ಮಾಣ ಇತ್ಯಾದಿಗಳಿಗೆ ಸಾಲ ಒದಗಿಸಲಾಗಿದೆ. ದಿನಾಂಕ 31/3/2026ಕ್ಕೆ ಒಟ್ಟು ಸಾಲ ರೂಪಾಯಿ 21,86,20,645 ರೂಪಾಯಿಯಷ್ಟು ಪೂರೈಕೆ ಮಾಡಿದ್ದು, ಇದು ಹಿಂದಿನ ವರ್ಷಕ್ಕಿಂತ ರೂಪಾಯಿ 4,74,25,757 ರೂಪಾಯಿಯಷ್ಟು ಹೆಚ್ಚಿಗೆ ಸಾಲ ಒದಗಿಸಲಾಗಿದೆ. ವರದಿ ವರ್ಷದಲ್ಲಿ ಸರ್ಕಾರಿಯು ಸುಸ್ತಿ ಸಾಲದ ಪ್ರಮಾಣ ಪ್ರತಿಶತ 2.08 ಇದೆ. ಸದರಿ ಸಾಲಿನ ನಮ್ಮ ಸರ್ಕಾರಿಯ ಶುದ್ಧ ಸಾಲಗಾರರು ಸರಿಯಾದ ಸಮಯಕ್ಕೆ ಸಾಲಗಳನ್ನು ಮರುಪಾವತಿಸಿ ಸರ್ಕಾರಿಯ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಆದ ಕಾರಣ ಅವರಿಗೆ ತಮ್ಮ ಆಡಳಿತ ಮಂಡಳಿ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇದೇ ರೀತಿ ಮುಂದೆಯೂ ಸಹಕರಿಸಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಲಾಭ ವರದಿ ವರ್ಷದಲ್ಲಿ ಎಲ್ಲ ವೆಚ್ಚಗಳನ್ನು ಕಳೆದು ವರ್ಷಾಂತಕ್ಕೆ ರೂಪಾಯಿ 96,03,318 ರೂಪಾಯಿ 79 ಪೈಸೆಯಷ್ಟು ನಿವ್ವಳ ಲಾಭ ಇದೆ. 26ನೇ ಲೆಕ್ಕ ಪರಿಶೋಧನಾ ವರದಿ ಮತ್ತು ಅದರ ಟಿಪ್ಪಣಿ ದಿನಾಂಕ 1/4/2025ರಿಂದ 31/3/2026 ಆರ್ಥಿಕ ವರ್ಷದ ಅಂತ್ಯದವರೆಗಿನ ಲೆಕ್ಕ ಪರಿಶೋಧನೆಯನ್ನು ಚಾರ್ಟರ್ಡ್ ಅಕೌಂಟೆಂಟ್ ಆದ ಶ್ರೀ ಎಸ್.ಪಿ. ಹೊನ್ನವಾಡೆ ನಿಪ್ಪಾಣಿ ಇವರು ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಿ ಸರ್ಕಾರಿ ನಡೆಸುತ್ತಿರುವ ಲೆಕ್ಕಪತ್ರಗಳ ಬಗ್ಗೆ, ಜಮಾ ಖರ್ಚು ಖಾತೆಗಳ ಬಗ್ಗೆ ತೃಪ್ತಿ ಹಾಗೂ ಹೆಮ್ಮೆ ವ್ಯಕ್ತಪಡಿಸುತ್ತಾರೆ ಹಾಗೂ ಸರ್ಕಾರಿಯ ಬೆಳವಣಿಗೆಗೆ ಮಹತ್ವದ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ಇದಕ್ಕೆ ತಾವು ಚಪ್ಪಾಳೆ ತಟ್ಟುವ ಮೂಲಕ ಅನುಮೋದನೆ ಕೊಡಬೇಕಾಗಿ ವಿನಂತಿ.
ವಿಷಯ ನಂಬರ್ 4 ಸನ್ 2026-27ನೇ ಸಾಲಿನ ಲೆಕ್ಕ ಪರಿಶೋಧಕರನ್ನು ನೇಮಿಸಿಕೊಳ್ಳುವುದು. ಟಿಪ್ಪಣಿ ಸನ್ 2000 ವೇದಿಕೆಯ ಇದರ ಅಧ್ಯಕ್ಷರಾದಂತಹ ಕಾಸ್ಮುನ್ ದಾದಾ ಅವರೇ, ಅದೇ ಪ್ರಕಾರ ನಮ್ಮ ಮಂದಿರ ಕಮಿಟಿಯ ಅಧ್ಯಕ್ಷರಾದಂತಹ ಸಂದೀಪ್ ಪಾಟೀಲ್ ಅವರೇ, ಅದೇ ಪ್ರಕಾರ ಜವಾಹರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಂಚಾಲಕರಾದಂತಹ ಪಾರ್ಶ್ವನಾಥ್ ಉರ್ಫ್ ಸುನಿಲ್ ನಾಡೆ ಅವರೇ, ಅದೇ ಪ್ರಕಾರ ನಮ್ಮ ಮಿತ್ರರಾದಂತಹ ರಾಜಾ ಸಾಹೇಬ್ ಸೋಗುಲೆ ಅವರೇ, ಅದೇ ಪ್ರಕಾರ ಪಿಕೆಪಿಎಸ್ನ ಮಾಜಿ ಉಪಾಧ್ಯಕ್ಷರಾದಂತಹ ಮಲ್ಗೋಣಣ್ಣ ಪಾಟೀಲ್ ಸುಳ್ಗುಡೆ ವಾರ್ಷಿಕ ಸಭೆಯಲ್ಲಿ ನೇಮಿನಾಥ ಖೇಮಲಾಪುರೆ ಲೆಕ್ಕ ಪರಿಶೋಧಕ ಎಸ್ಬಿ ಹೊನವಾಡೆ, ಪಾಸಗೌಡ ಪಾಟೀಲ, ಸುನಿಲ್ ನಾರೆ, ಸಂದೀಪ ಪಾಟೀಲ, ಮಲಗೌಡ ಪಾಟೀಲ, ಟಿಎಸ್ ಚೌಗುಲೆ, ಅಶೋಕ ಅರಗೆ, ರಾವಸಾಹೇಬ ಕುನ್ನೂರೆ, ಸಂಸ್ಥೆಯ ಅಧ್ಯಕ್ಷ ಸಂಜಯ ಪಾಟೀಲ, ಸಂಚಾಲಕ ಮಹಾವೀರ ಹಿರುಕುಡೆ, ಶಿದಗೌಡ ಕೆಸ್ತೆ, ಸಂಜಯ ಅಲಗೂರೆ, ಮಹೇಂದ್ರ ಪಾಟೀಲ, ಅಭಯ ಬಾಗಾಜೆ, ಉತ್ತಮ ಸಮಗೆ, ಸಂಜಯ ಮಗದುಂ, ಪದ್ಮಾಕರ ಪಾಟೀಲ, ಉತ್ತಮ ಹೆಬ್ಬಾಳೆ, ಪ್ರವೀಣ ಪಾಟೀಲ, ಸರೋಜಿನಿ ತಾರದಾಳೆ, ವೈಶಾಲಿ ದನಾಪಗೋಳ, ನಿತಿನ ವನಕುದ್ರೆ, ರವಿರಾಜ್ ಪಾಟೀಲ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚಣೆ, ಭಾರತ ವೈಭವ ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.